ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯ ನ್ಯಾಯಾಲಯದಲ್ಲಿ ಪಿಯೋನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಯ ಅಧಿಸೂಚನೆ ಬಗ್ಗೆ, ನೋಟಿಫಿಕೇಷನ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಅದರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಎಲ್ಲಿ ನೀವು ಇದನ್ನು ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ನಿಮಗೆ ಅಪ್ಲೈ ಮಾಡಲಿಕ್ಕೆ ಶೈಕ್ಷಣಿಕ ಅರ್ಹತೆ ಏನು. ಇಲ್ಲಿ ನೋಡಿದಾಗೆ ಇದಕ್ಕೆ ಜಸ್ಟ್ ನೀವು 10th ಪಾಸ್ ಆದರೆ ಸಾಕು, ನೀವು ಈ ಪಿಯೋನ್ ಕೆಲಸಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇದರಿಂದ ನಿಮಗೆ ಸಿಗುತ್ತೆ ವೇತನ ಶ್ರೇಣಿ 46,675 ಇದರಲ್ಲಿ ಟೋಟಲ್ 47 ಹುದ್ದೆಗಳಿವೆ. ಆದ್ದರಿಂದ ತುಂಬಾ ಪೊಸಿಷನ್ ಇರೋದ್ರಿಂದ ನೀವು ಅಪ್ಲೈ ಮಾಡಿದರೆ ನಿಮಗೆ ಸಿಗುವಂಥ ಚಾನ್ಸಸ್ ತುಂಬ. ಆದ್ದರಿಂದ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ವಿಡಿಯೋವನ್ನು ಕಂಪ್ಲೀಟಾಗಿ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಯಾಕಂತೇಳಿದ್ರೆ ಇದರಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ನೀವು ಅಪ್ಲೈ ಮಾಡಬೇಕಂತ ಹೇಳಲಿಕ್ಕಿದ್ದೇನೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನೀವು ನೋಡ್ಬೋದು ಸ್ನೇಹಿತರೆ, ನಾನಿದ್ದೇನೆ ಈ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಜಿಲ್ಲಾ ನ್ಯಾಯಾಲಯ ಚಿಕ್ಕಮಗಳೂರು. ಇಲ್ಲಿ ನಾನು ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇನೆ. ನಾನು ಇದನ್ನು ಯಾಕೆ ನಿಮಗೆ ಎವ್ರಿ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ರೆ, ಇದು ಯಾವುದೇ ಫೇಕ್ ಆಗಿರೋದಿಲ್ಲ. ಇದೊಂದು ಜೆನ್ಯುವಿನ್ ವೆಬ್ಸೈಟ್ ಹಾಗೂ ಇದೊಂದು ಜೆನ್ಯುವಿನ್ ಜಾಬ್ ಪೋಸ್ಟಿಂಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ನೋಟಿಫಿಕೇಷನ್ ಫಾರ್ ದ ಪೋಸ್ಟ್ ಆಫ್ ಪಿಯೋನ್ ಅಂತ. ಸ್ಟಾರ್ಟ್ ಡೇಟ್ ನೀವು ನೋಡ್ಬೋದು 29/6 ಮತ್ತು ಎಂಡ್ ಡೇಟ್ 28/7/2026. ಆಲ್ಮೋಸ್ಟ್ 1 ಮಂತ್ ನಿಮಗೆ ಟೈಮ್ ಇದೆ. ಇದನ್ನು ಯುಟಿಲೈಸ್ ಮಾಡಿಕೊಂಡು ಆರಾಮ್ಸೆ ಇದಕ್ಕೆ ನೀವು ಅಪ್ಲೈ ಮಾಡಿ. ನಾವು ಈ ನೋಟಿಫಿಕೇಷನನ್ನು ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಪಿಯೋನ್ ನೋಟಿಫಿಕೇಷನ್, ಇಲ್ಲಿ ಫೈಲ್ ಅಂತ ವ್ಯೂ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮಗೆ ಕಂಪ್ಲೀಟ್ ನೋಟಿಫಿಕೇಷನ್ ಡೀಟೇಲ್ಸನ್ನು ತೋರಿಸಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ. ನಿಮಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಆನಂತರ ಎಕ್ಸಾಮ್ ಫೀಸ್ ಎಷ್ಟಿರುತ್ತೆ, ಇದರೆಲ್ಲದರ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಇದನ್ನು ಡೌನ್ಲೋಡ್ ಮಾಡಾಯಿತು. ಇದರಲ್ಲಿ ನಾನು ಎಲ್ಲ ಡೀಟೇಲ್ಸ್ ಇನ್ ಡೀಟೇಲ್ ಆಗಿ ಹೋಗೋದಿಲ್ಲ, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ತಗೊಂಡು ನಿಮಗೆ ಹೇಳ್ತೇನೆ. ನೀವು ನೋಟಿಫಿಕೇಷನ್ ನೋಡಿದ್ರಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 28/7/2026. ಖಾಲಿ ಇರುವ ಹುದ್ದೆ ಯಾವುದಂತ ಹೇಳಿದ್ರೆ ಪಿಯೋನ್ ಸೇವಕರ ಹುದ್ದೆ. ನೀವು ಅರ್ಜಿಗಳನ್ನು ಈ ವೆಬ್ಸೈಟ್, ನಾನು ಏನು ವೆಬ್ಸೈಟ್ ತೋರಿಸಿದ್ದೆ ಇದನ್ನು ಈ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಡೇಟ್ 28/7/2026 11:59 ಒಳಗಡೆ. ಅವಾಗ ಮಾತ್ರ ನಿಮಗೆ ಸಲ್ಲಿಸಲಿಕ್ಕಾಗ್ತದೆ ಅರ್ಜಿ. ಅನಂತರ ಅದು ವೆಬ್ಸೈಟ್ ಓಪನ್ ಇರೋದಿಲ್ಲ. ಎಷ್ಟು ಹುದ್ದೆಗಳಿವೆ, ಹುದ್ದೆಗಳ ಸಂಖ್ಯೆ 47 ಮತ್ತು ನೀವು ಸ್ಯಾಲರಿ ಸ್ಟ್ರಕ್ಚರ್ ನೋಡ್ಬೋದು. ನಿಮಗೆ 46,675 ತನಕ ಇರುತ್ತೆ, ಪ್ಲಸ್ ಇತರ ಭತ್ಯೆಗಳು. ಬೇರೆ ನಿಮಗೆ ಸ್ಯಾಲ್ರಿ ಒಟ್ಟಿಗೆ ಬೇರೆ ಏನು ಸಿಗುತ್ತೆ ಗೌರ್ಮೆಂಟಿಂದ ಅದು ಕೂಡ ನಿಮಗೆ ಸಿಗುತ್ತೆ. ಹುದ್ದೆಗಳ ವರ್ಗೀಕರಣ, ನಿಮ್ಮ ಈ ಹುದ್ದೆಯನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ನೀವು ನೋಡ್ಬೋದು. SC ಅವರಿಗೆ ಎಷ್ಟಿದೆ, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅವರಿಗೆಲ್ಲ ಎಷ್ಟು ಡಿವೈಡ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಿಮಗೆ ಎಷ್ಟು ಹುದ್ದೆ ಇದೆ ಅಂದರೆ 47 ಹುದ್ದೆಗಳಿವೆ. ಇದಕ್ಕೆ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಷ್ಟಿರಬೇಕಂತ ಹೇಳಿದ್ರೆ, ನೀವು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಸಾಕು. ಆನಂತರ ನಿಮಗೆ ಕನ್ನಡ ಭಾಷೆಯಲ್ಲಿ ಓದಲಿಕ್ಕೆ ಮತ್ತು ಬರೆಯಲು ಗೊತ್ತಿರಬೇಕು. SSLC ಪಾಸ್ ಆಗಿರಬೇಕು ಮತ್ತು ಕನ್ನಡ ಭಾಷೆಯಲ್ಲಿ ನಿಮಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿದ್ದರೆ ನೀವು ಈ ಜಾಬ್ ಏನಿದೆ ಪಿಯೋನ್ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35 ಮತ್ತು ಪರಿಶಿಷ್ಟ ಜಾತಿಯವರಿಗೆ 40 ವರ್ಷ ಆಗಿರಬೇಕು. ಇದು ಏಜ್ ರಿಸ್ಟ್ರಿಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮುಂಚೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಗೆ 300 ರೂಪಾಯಿ ಆಗಿರುತ್ತೆ. ಅದೇ 2A 2B 3A 3B ಅವರಿಗೆ 150 ರೂಪಾಯಿ ಆಗಿರುತ್ತೆ. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲರು ಯಾರಿದ್ದರೆ ನಿಮಗೆ ಯಾವುದೇ ಪರೀಕ್ಷಾ ಶುಲ್ಕ, ಅರ್ಜಿ ಶುಲ್ಕ ಇರುವುದಿಲ್ಲ. ಇದು ನೀವು ಅರ್ಜಿ ಶುಲ್ಕ ನೀವು ಪೇ ಮಾಡಲಿಕ್ಕೆ, ನೀವು ಯಾವಾಗ ಅಪ್ಲೈ ಮಾಡ್ತೀರಿ ಆವಾಗ ಇದನ್ನು ನೀವು ಪೇ ಮಾಡಬೇಕಾಗುತ್ತೆ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ, ಈ ವೆಬ್ಸೈಟ್ ನಾನು ಏನು ತೋರಿಸಿದೆ ಇದರಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಕೊಡ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಅಥವಾ UPI ಕೂಡ ನಿಮಗೆ ಅಲ್ಲಿ ಸೌಲಭ್ಯ ಇರುತ್ತೆ. UPI ಅಂತ ಹೇಳಿದರೆ ನಿಮ್ಮ ಫೋನ್ಪೇ, ಗೂಗಲ್ ಪೇ ಏನಿದೆ ಅದು ಕೂಡ ನಿಮ್ಗೆ ಅಲ್ಲಿರುತ್ತೆ, ಅದನ್ನು ನೀವು ಪೇ ಮಾಡಿದರೆ ಆಯಿತು. ಇದನ್ನು ಹೊರತುಪಡಿಸಿ ಯಾವುದೇ ನಗದು, ಚಲನ್, DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇತ್ಯಾದಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ನೀವು ಆನ್ಲೈನೇ ಪೇ ಮಾಡಬೇಕು. ನೀವು ಯಾವುದೇ
ಪೋಸ್ಟ್ ಅಥವಾ ನಗದು ಅಥವಾ ಚಲನ್ ಅಥವಾ DD ಅನ್ನು ಕಳಿಸಿದರೆ ಅವರು ಅದನ್ನು ಸ್ವೀಕರಿಸಲಿಕ್ಕೆ ಹೋಗೋದಿಲ್ಲ. ಶುಲ್ಕ ಪಾವತಿಸಿದ ಪಾವತಿಸದ ಅರ್ಜಿಗಳನ್ನು ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಮತ್ತು ಒಮ್ಮೆ ಪಾವತಿ ಮಾಡಿದ ಶುಲ್ಕವನ್ನು ಮರುಪಾವತಿ ಮಾಡಲಾಗುವುದಿಲ್ಲ. ಸೊ ಅದರಿಂದ ಎಲ್ಲ ಮಾಹಿತಿಗಳನ್ನು ಖಾತ್ರಿಪಡಿಸಿಕೊಂಡು ಅರ್ಜಿ ಸಲ್ಲಿಸತಕ್ಕದ್ದು. ನೀವು ಒಮ್ಮೆ ಫೀಸ್ ಪೇ ಮಾಡಿದರೆ ನಿಮಗೆ ಅದನ್ನು ರಿಫಂಡ್ ಮಾಡೋದಿಲ್ಲ, ಮತ್ತು ನೀವು ಫೀಸ್ ಪೇ ಮಾಡಿದ ಅರ್ಜಿಯನ್ನು ಹಾಕಿದರೆ ಅದನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ಆಯ್ಕೆ ವಿಧಾನ. ಹಾಗಾದರೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮ ಹಾಗೂ ಅಧೀನ ನ್ಯಾಯಾಲಯ ನಿಯಮ ಹಾಗೂ 1982 ಹಾಗೂ ನಿಯಮಗಳು 2007, 2021 ನೇರ ನೇಮಕಾತಿ ಅನ್ವಯ ಮೂಲಕ ನೇರ ನೇಮಕಾತಿ ಅಂದರೆ ಇದೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕದರದ ಮೇಲೆ ಒಂದು ಹುದ್ದೆಗೆ ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ಎಕ್ಸಾಮ್ ಇರುವುದಿಲ್ಲ, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಆದ್ದರಿಂದ ನೀವು ಏನು ನಿಮ್ಮ SSLCಯಲ್ಲಿ ಮಾರ್ಕ್ ತೊಗೊಂಡಿರ್ತೀರಿ ಅದರ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ, ಸಂದರ್ಶನಕ್ಕೆ ಕರೀತಾರೆ. ಹಾಗೆ ಸಂದರ್ಶನದಲ್ಲಿ 10 ಮಾರ್ಕ್ಗಳನ್ನು ಒಳಗೊಂಡಿರ್ತದೆ. ಓಕೆ, ಸೊ ಸಂದರ್ಶನ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ. ಸೊ ನೀವು ಇಲ್ಲಿ ಏನು ಮಾರ್ಕ್ ತೊಗೊಳ್ತೀರಿ ಅದರ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಸೊ ತುಂಬ ಈಸಿ, ಯಾವುದೇ ಎಕ್ಸಾಮ್ ಇರೋದಿಲ್ಲ. ಸೊ ಈಗ ಇದನ್ನು ನಾವು ಅವರ ವೆಬ್ಸೈಟಿಗೆ ಹೋಗಿ ಅಪ್ಲೈ ಹೇಗೆ ಮಾಡೋದಂತ ನೋಡುವ. ನೋಡಿ, ನಾವಿದ್ದೇವೆ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ನೀವು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಪಿಯೋನ್ ಅಂತ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಕ್ಲಿಕ್ ಮಾಡಿದರೆ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತು ಕ್ವಾಲಿಫಿಕೇಷನ್ ಏನಿರಬೇಕು 10th ಅಂತ ಹೇಳಿದ್ದಾರೆ. ಮತ್ತು ಫೋಟೋ ಸೈಜ್ ಮತ್ತು ಸಿಗ್ನೇಚರ್ ಸೈಜ್ ಇದೆಷ್ಟಿದೆ ಅಷ್ಟನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಇರಬೇಕು, ಕಾಸ್ಟ್ ಸರ್ಟಿಫಿಕೇಟ್, ರಿಸರ್ವೇಷನ್ ಸರ್ಟಿಫಿಕೇಟ್. ಸೊ ನೆಕ್ಸ್ಟ್ ಫಾರ್ SBI ಈ ಪೋರ್ಟಲ್ ಪೇಮೆಂಟ್ ಅಪ್ಲಿಕೇಶನ್ ಫೀ ಈಸ್ ಕ್ಲೋಸ್ಡ್ ಆನ್. ಸೊ ಈ ಡೇಟಿಗೆ ಅಪ್ಲಿಕೇಶನ್ ಕೊಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಅನಂತರ payment has to be made on online made on application number starts with example character SBI portal by clicking e-pay button. For more than 5 times payment as failure, then apply fresh application to generate a new application number. So payment ಎಲ್ಲಿಯಾದರೂ ನಿಮ್ಮದು ಫೇಲ್ ಆದರೆ ನೀವು 5 ಸತಿ ಫೇಲ್ ಆದರೆ ಇನ್ನೊಮ್ಮೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಮೇಕ್ ಆ ಪೇಮೆಂಟ್ ಅಂತ ಕೊಟ್ಟರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಇಮೇಜ್ ಏನಿದೆ ಇಲ್ಲಿ ಏನಿದೆ ಇದನ್ನು ಟೈಪ್ ಮಾಡಿ ಇಲ್ಲಿ ಗೋ ಅಂತ ಕೊಟ್ಟರೆ ಆಯಿತು. ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಮಾಡಲಿಕ್ಕೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಟು ದಿ ಅಪ್ಲಿಕೆಂಟ್. ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಮಾಡಬೇಕಂತ. ಸೊ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಫಸ್ಟ್ ಶೀಟಲ್ಲೇ ಕೊಟ್ಟಿದ್ದರು. ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡಿ. ಸೊ ಅಪ್ಲೈ ಕೊಟ್ಟ ನಂತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಅಪ್ಲಿಕೆಂಟ್. ಸೊ ನಿಮ್ಮ ಹೆಸರನ್ನು ಇಲ್ಲಿ ಬರೀಬೇಕು. ನಿಮ್ಮ ಫಾದರ್ ನೇಮ್ ಇಲ್ಲಿ ಫಾದರ್ ಹೆಸರು ಬರೀಬೇಕು ಇಲ್ಲಿ. ಅನಂತರ ನಿಮ್ಮ ಜೆಂಡರ್ ಮೇಲ್ ಅಥವಾ ಫೀಮೇಲ್ ಅಂತ ಬರೀರಿ. ಅನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್. ಅನಂತರ ಲಾಸ್ಟ್ ಡೇಟ್ ಆಫ್ ನೋಟಿಫಿಕೇಷನ್ ಇದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಬರ್ತ್ ಇಯರ್ ಡಿಸ್ಪ್ಲೇ ಆಗುತ್ತೆ. ಸೊ ಅನಂತರ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಅನಂತರ ಡೇಟ್ ಆಫ್ ಸರ್ಟಿಫಿಕೇಟ್ ಏನಿದೆ, ಸರ್ಟಿಫಿಕೇಟ್ ನಂಬರ್ ಏನಿದೆ, ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಬರೆದಿರ್ತಾರೆ ಅದನ್ನು ಇಲ್ಲಿ ಬರೆದ್ರಾಯಿತು. ಅನಂತರ ರಿಸರ್ವೇಷನ್, ನೀವು ರೂರಲ್ ಆದರೆ ಅದರ ಡೇಟ್ ಆಫ್ ಸರ್ಟಿಫಿಕೇಟ್ ಇಲ್ಲಿ ಬರೀಬೇಕು. ಅನಂತರ ನೀವು ಪರ್ಸನ್ ವಿತ್ ಡಿಸೇಬಿಲಿಟಿ ಇದ್ದರೆ ಅದರ ಸರ್ಟಿಫಿಕೇಟ್ ಡೇಟ್ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೀವು ಕನ್ನಡ ಮೀಡಿಯಮಲ್ಲಿ ರಿಸರ್ವೇಷನ್ ಕೇಳ್ತಿದ್ರೆ ಅದರ ಸರ್ಟಿಫಿಕೇಟ್ ಡೇಟನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಮತ್ತು ಇಲ್ಲಿ ಬೇರೆ ಬೇರೆ ರಿಸರ್ವೇಷನ್ಸ್ ಇದೆ, ಅದರ ರೆಸ್ಪೆಕ್ಟಿವ್ ಏನು ನಂಬರ್ ಇದೆ, ಡೇಟ್ ಆಫ್ ಸರ್ಟಿಫಿಕೇಟ್ ಡೇಟ್ ಇದೆ ಅದನ್ನು ನೀವು ಬರೀಬೇಕು. ಅನಂತರ ಏಜ್ ರಿಲ್ಯಾಕ್ಸೇಷನ್, ಸೊ ಬಾಂಡೆಡ್ ಲೇಬರ್ ಮತ್ತು ಹೋಲ್ ಟೈಮ್ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಟರ್ ಇನ್ NCC. ಸೊ ಇವರೆಲ್ಲ ಏಜ್ ರಿಲ್ಯಾಕ್ಸೇಷನ್ ಅಂಡರಲ್ಲಿ ಬರ್ತಾರೆ. ಸೊ ಅವರು ಕೂಡ ಇಲ್ಲಿ ನಿಮ್ಮ ಏಜನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಮೆರಿಟಲ್ ಸ್ಟೇಟಸ್ ನೀವು ಸಿಂಗಲ್ ಮ್ಯಾರಿಡ್ ಅಂತೇಳಿ ಬರೀಬೇಕು. ಅನಂತರ ಸಿಟಿಸನ್, ನೀವು ಯಾವ ಸಿಟಿಸನ್ ಆ್ಯಕ್ಚುಲಿ ಇದನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಸೊ ಇಂಡಿಯನ್ ಅಂತ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗುತ್ತೆ. ಸೊ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಅನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್,
ಸೊ ನೀವು ಕರ್ನಾಟಕದಲ್ಲಿ ಇಲ್ಲ ಆದರೆ ಇಫ್ ನಾಟ್ ಇನ್ ಕರ್ನಾಟಕ ಸ್ಟೇಟ್ ಸ್ಪೆಸಿಫೈ ಡಿಸ್ಟ್ರಿಕ್ಟ್ ಅಂತ ತಾಲೂಕು, ನೀವು ಬೇರೆ ಸ್ಟೇಟಲ್ಲಿದ್ದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ಸೊ ಅನಂತರ ಇಲ್ಲಿ ಅದರ್ ಡೀಟೇಲ್ಸ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಲ್ಯಾಂಡ್ಲೈನ್ ನಂಬರ್, ಇಮೇಲ್ ID ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಸೊ ಈಸ್ ದರ್ ಎನಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಪೆಂಡಿಂಗ್ ವಿತ್ ದ ಇಂಪೋಸಿಷನ್ ಆಫ್ ಪೆನಾಲ್ಟಿ ಅಗೇನ್ಸ್ಟ್ ಅಪ್ಲಿಕೆಂಟ್, ಅಂದರೆ ಸೊ ನಿಮ್ಮ ಮೇಲೆ ಯಾವುದೇ ಕೇಸ್ ನಡೀತಿದ್ರೆ ಅಥವಾ ಯಾವುದೇ ಒಂದು ಪೆನಾಲ್ಟಿ ಇದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ವೆದರ್ ಅಪ್ಲಿಕೆಂಟ್ ವಾಸ್ ಅ ಪಾರ್ಟಿ ಟು ಎನಿ ಸಿವಿಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ನಿಮ್ಮ ಮೇಲೆ ಯಾವುದಾದ್ರು ಕ್ರಿಮಿನಲ್ ಕೇಸಸ್ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಷ್ಟೆಲ್ಲ ನೀವು ಡೀಟೇಲ್ಸನ್ನು ಮೆನ್ಷನ್ ಮಾಡಿದ ನಂತರ ಇಲ್ಲಿ ಈ ಟಿಕ್ ಮಾರ್ಕ್ ಹಾಕಿ ಪ್ರಿವ್ಯೂ ಅಂತ ಕೊಟ್ಟು ಆನಂತರ ನಿಮ್ಮ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡಬೇಕು. ಸೊ ಈ ರೀತಿಯಾಗಿ ನೀವು ಈ ಪಿಯೋನ್ ಕೆಲಸಕ್ಕೆ ಏನಿದೆ ಕರ್ನಾಟಕ ಜುಡಿಷಿಯಲ್ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ನೋಟಿಫೈ ಮಾಡಿದ್ದಾರೆ ಪಿಯೋನ್ ಕೆಲಸಕ್ಕೆ, ನೀವು ಈ ರೀತಿಯಾಗಿ ಈ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಸೊ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನಾನು ನಿಮಗೆ ಅಪ್ಲೈ ಮಾಡೋದು ಕೂಡ ಹೇಗೆ ಅಂತ ಹೇಳಿಕೊಟ್ಟೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.